ಟಿ20 ವಿಶ್ವಕಪ್ ಟ್ರೋಫಿ ಗೆದ್ದ ಸಂಭ್ರಮ ಇನ್ನೂ ಮುಗಿದಿಲ್ಲ. ಹೀಗಿರುವಾಗಲೇ ಟೀಂ ಇಂಡಿಯಾ ಅಂತಾರಾಷ್ಟ್ರೀಯ ಟಿ20 ಪಂದ್ಯದಲ್ಲಿ ಆಘಾತಕಾರಿ ಸೋಲನ್ನು ಕಂಡಿದೆ. ಜಿಂಬಾಬ್ವೆ ತಂಡವು ಭಾರತದ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿದೆ. ವಿಶ್ವಕಪ್ ಗೆದ್ದ ಬಳಿಕ ಮೊದಲ ಟಿ20 ಪಂದ್ಯದಲ್ಲಿ ಭಾರತಕ್ಕೆ ಸೋಲು. ಅತಿ ಕಡಿಮೆ ರನ್ಗೆ ಭಾರತವನ್ನ ಮಣಿಸಿ ಜಿಂಬಾಬ್ವೆ ಇತಿಹಾಸ. ಟೀಂ ಇಂಡಿಯಾ 17 ವರ್ಷಗಳ ಬಳಿಕ ಟಿ20 ಟ್ರೋಫಿ ಗೆದ್ದು ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿದೆ. ಈ ಸಂಭ್ರಮದಲ್ಲಿ ಇನ್ನೂ ಅಭಿಮಾನಿಗಳು, ಕ್ರಿಕೆಟಿಗರು ಸಂಭ್ರಮ ಪಡ್ತಿದ್ರು. ಈ ಮಧ್ಯೆ ವಿಶ್ವಕಪ್ ಗೆದ್ದ ಬಳಿಕ ಆಡಿದ ಮೊದಲ ಟಿ20 ಪಂದ್ಯದಲ್ಲೇ ಟೀಂ ಇಂಡಿಯಾ ಸೋಲು ಕಂಡಿದೆ. ಅದು ಯಂಗ್ ಟೀಂ ಇಂಡಿಯಾ ಸೋತಿರೋದು ಕ್ರಿಕೆಟ್ ಶಿಶು ಜಿಂಬಾಬ್ವೆ ತಂಡದ ವಿರುದ್ಧ. ಜಿಂಬಾಬ್ವೆಯ ಹರಾರೆ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಜಿಂಬಾಬ್ವೆ ತಂಡ 9 ವಿಕೆಟ್ಗೆ 115 ರನ್ ಪೇರಿಸಿತು. ಪ್ರತಿಯಾಗಿ ಶುಭ್ಮನ್ ಗಿಲ್ ನೇತೃತ್ವದ ಭಾರತ ತಂಡ 19.5 ಓವರ್ಗಳಲ್ಲಿ 102 ರನ್ಗೆ ಆಲ್ಔಟ್ ಆಗಿ 13 ರನ್ಗಳ ಸೋಲು ಕಂಡಿದೆ. ಇದು 2024ರಲ್ಲಿ ಟೀಂ ಇಂಡಿಯಾದ ಮೊಟ್ಟ ಮೊದಲ ಟಿ20 ಸೋಲು ಎನಿಸಿದೆ. ಇದರೊಂದಿಗೆ ಭಾರತ ತಂಡದ ಸತತ 12 ಪಂದ್ಯಗಳ ಗೆಲುವಿನ ದಾಖಲೆ ಈ ಸೋಲೊಂದಿಗೆ ಅಂತ್ಯ ಕಂಡಂತಾಗಿದೆ. ಜಿಂಬಾಬ್ವೆ ನೀಡಿದ್ದ ಸಾಧಾರಣ 116 ರನ್ಗಳ ಗುರಿ ಬೆನ್ನಟ್ಟುವಲ್ಲಿ ಯಂಗ್ ಇಂಡಿಯಾ ಎಣವಿದೆ. ಐಪಿಎಲ್ನಲ್ಲಿ ಅಬ್ಬರಿಸಿದ್ದ ಋತುರಾಜ್, ರಿಯಾನ್ ಪರಾಗ್ ಒಂದಂಕಿ ರನ್ಗೆ ಸೀಮಿತರಾದರೆ ಇನ್ನು ರಿಂಕ್ ಸಿಂಗ್ ಶೂನ್ಯ ಸುತ್ತಿದ್ದಾರೆ. ಒಂದು ಎಸೆತ ಬಾಕಿ ಇರುವಂತೆ ಗಿಲ್ ಪಡೆ ಆಲ್ಔಟ್ ಮಾಡಿದ ಜಿಂಬಾಬ್ವೆ. ಕೆಳಹಂತದಲ್ಲಿ ವಾಷಿಂಗ್ಟನ್ ಸುಂದರ್ 34 ಎಸೆತಗಳಲ್ಲಿ 1 ಬೌಂಡರಿ, 1 ಸಿಕ್ಸರ್ ಇದ್ದ 27 ರನ್ ಬಾರಿಸಿ ಗೆಲುವಿನ ಪ್ರಯತ್ನ ಮಾಡಿದ್ರು. ಇವರಿಗೆ ರವಿ ಬಿಷ್ಣೋಯಿ 12 ಎಸೆತಗಳಲ್ಲಿ 16 ರನ್ ಬಾರಿಸಿ ಸಾಥ್ ಕೂಡ ನೀಡಿದ್ರು. ಸ್ಲಾಗ್ ಓವರ್ಗಳಲ್ಲಿ ಬಿಗಿದಾಳಿ ನಡೆಸಿದ ಜಿಂಬಾಬ್ವೆ ಇನ್ನೂ 1 ಎಸೆತ ಬಾಕಿ ಇರುವಂತೆ ಭಾರತ ತಂಡವನ್ನ ಆಲ್ಔಟ್ ಮಾಡಿತು. ಜಿಂಬಾಬ್ವೆ ಪರವಾಗಿ ಟೆಂಡೈ ಚಟಾರ ಹಾಗೂ ನಾಯಕ ಸಿಂಗಂದ ರಾಜ ತಲಾ 3 ವಿಕೆಟ್ ಉರುಳಿಸಿ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು. ಈ ಮೂಲಕ ಟೀಂ ಇಂಡಿಯಾ ವಿಶ್ವಕಪ್ ಗೆದ್ದ ಬಳಿಕ ಆಡಿದ ಮೊದಲ ಪಂದ್ಯದಲ್ಲೇ ಯಂಗ್ ಇಂಡಿಯಾ ಜಿಂಬಾಬ್ವೆ ವಿರುದ್ಧ ಸೋಲು ಕಂಡಿದೆ. ರಾಜೇಶ್, ಸ್ಪೋರ್ಟ್ಸ್ ಬ್ಯೂರೋ, ಟಿವಿ9.